ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರಿಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬುದ್ಧಿವಂತರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು. ನಾನು ನೋಡುವಾಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯೋ ಚರ್ಚೆ. ಕೆಲವರು ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಮುಸ್ಲಿಂ ಮೆಜಾರಿಟಿ ಆದರೆ ಈ ರೀತಿ ಮಾಡ್ತಾರೆ, ಅವರಲ್ಲಿ ವ್ಯವಹಾರ ಮಾಡಬಾರದು ಒಂದು ಕಡೆ. ಹಾಗೆ ಮತ್ತೊಂದು ಕಡೆಯಿಂದ ನಮ್ಮ ಮಹಿಳೆಯರಿಗೆ ಮುಟ್ಟಿದ್ರೆ ನಾವು ಬಿಡ್ತೀವಾ, ನೀವು ಏನು ಮಾಡ್ತಾ ಇದ್ದೀರಿ, ಹೀಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಕೇಸ್ ಆಯಿತು, 3 FIR ಆಯಿತು, ಕೆಲವು ಬಂಧನ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕದಾದ್ಯಂತ ಕೋಮುದ್ವೇಷ ಹರಡುವಂತಹ ಚರ್ಚೆಗಳಾಯಿತು, ಪೋಸ್ಟ್ಗಳಾಯಿತು, ಬರಹಗಳಾಯಿತು, ಸಂವಾದಗಳಾಯಿತು, ಹೇಳಿಕೆಗಳಾಯಿತು, ಪ್ರತಿಭಟನೆ ಆಯಿತು, ಎಲ್ಲ ಆಯಿತು. ಫಲಿತಾಂಶ ಏನು? ಸಮಾಜದಲ್ಲಿ ಪರಸ್ಪರ ನಂಬಿಕೆ ಕಡಿಮೆ ಆಯಿತು. ನಾನು ಹೇಳ್ತಾ ಬರೋದು, ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಅಲ್ಲಿ ನಡೆದಿರುವಂತಹ ಘಟನೆ ಒಂದು ಸಣ್ಣ ಮಟ್ಟಿನಲ್ಲಿ ಮುಗಿಸುವಂತಹ ವಿಚಾರ ಅದು. ಇದು ಹೇಳುವಾಗ ನನಗೊಂದು ಇತಿಹಾಸ ನೆನಪಾಗ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಒಂದು ಸ್ಮಶಾನದ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಮಹಿಳೆ ಆತನ ಮಗನನ್ನು ಕಳ್ಕೊಂಡು ಆ ದಫನ ಮಾಡಿದಂತಹ ಆ ಸ್ಮಶಾನದ ಮೇಲೆ ನಿಂತು ಹೊರಡಾಡುತ್ತಾ, ಕೂಗುತ್ತಾ, ಬೊಬ್ಬೆರಿಯುತ್ತಾ ಇದ್ದಾರೆ. ಆ ಟೈಮಲ್ಲಿ ಪ್ರವಾದಿಯವರಿಯರು ಆ ಮೃದೆಯನ್ನು, ಆ ಮಹಿಳೆಯನ್ನು ಸಂತೈಸುವ ಸಲುವಾಗಿ ಏನು ವಿಚಾರ ಅಂತ ಕೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರವಾದಿಯವರನ್ನು ಮುಖ ನೋಡದೆ ಗದರಿಸ್ತಾರೆ. ನೀವು ಕೇಳೋಕ್ಕೆ ಯಾರು, ಹಾಗೆ ನನ್ನ ಮಗನನ್ನು ಕಳ್ಕೊಂಡಿದ್ದೀನಿ ಅಂತ ತುಂಬ ದ್ವೇಷದಿಂದ ಮಾತಾಡ್ತಾರೆ. ಪ್ರವಾದಿಯವರು ಅದನ್ನು ಕೇಳಿಕೊಂಡು ಸುಮ್ಮನೆ ಹೋಗ್ತಾರೆ. ಆವಾಗ ಸುತ್ತಮುತ್ತ ಇದ್ದಂತಹ ಅಲ್ಲಿನ ಅನುಯಾಯಿಗಳು ಒಂದು ಹೇಳ್ತಾರೆ, ಅಲ್ಲ ಸಹೋದರಿ, ಅಮ್ಮ, ನೀವೀಗ ಗದರಿಸಿದ್ದು ಯಾರನ್ನು? ಪ್ರವಾದಿಯವರನ್ನು ನೀವು ಗದರಿಸಿದ್ದು ಅಂತ. ಓಹ್, ಹಾಗೆ ಪಶ್ಚಾತ್ತಾಪ ಆಯಿತು. ಮತ್ತು ಅವರನ್ನು ಹುಡುಕಿ ಹೋಗಿ ನನ್ನಿಂದ ತಪ್ಪಾಯಿತು ಅಂತ ಹೇಳ್ತಾರೆ. ಆಗ ಪ್ರವಾದಿಯವರೊಂದು ಮಾತು ಹೇಳ್ತಾರೆ, ಅಸ್ವಬರು ಇಂದ ಸ್ವದಮತಿಲ್ ಊಲ, ತಾಳ್ಮೆ ವಹಿಸಬೇಕಾದ ಸಮಯದಲ್ಲಿ ನಾವು ತಾಳ್ಮೆ ವಹಿಸಬೇಕು ಅಂತ. ಒಂದು ಕ್ಷುಲ್ಲಕ ವಿಷಯ, ನನಗೆ ಕ್ಷುಲ್ಲಕ ಹೇಳೋದಾದರೂ ಅದರ ಗಂಭೀರತೆ ಇರ್ಬೋದು. ಅಂದರೆ ಒಂದು ಡಾಕ್ಯುಮೆಂಟ್, ಒಂದು ದಾಖಲೆ ಪತ್ರ ಅದು ಹೊತ್ತಿ ಹೋಗುವುದಂದರೆ ತುಂಬ ಅದು ಅದರ ಮಾಲೀಕನಿಗೆ ತುಂಬ ಅದು ನಷ್ಟವೇ, ದೊಡ್ಡ ವಿಷಯವೇ. ಆದರೂ ಕೂಡ ಇಲ್ಲಿ ನಡೆದದ್ದೇನು? ಒಂದು ದಾಖಲೆ ಪತ್ರ ಒಂದು ಅಂಗಡಿಗೆ ಹೋಗಿ ಅದನ್ನು ಲ್ಯಾಮಿನೇಷನ್ ಮಾಡಲಿಕ್ಕೆ ಹೇಳಿದರು. ಏನೋ ಎಡವಟ್ಟಾಯಿತು, ಮಿಷಿನಿಂದ ಎಡವಟ್ಟಾಯಿತು, ಅದೇನೋ ಹೊತ್ತಿ ಉರಿಯಿತು, ಆ ದಾಖಲೆ ಪತ್ರ ನಷ್ಟ ಆಯಿತು. ಅದರ ಮಾಲೀಕರು ಬಂದದ್ದು ಕೇಳುವಾಗ ಯಾರಿಗಾದರೂ ಕೂಡ ಈಗ ದಾಖಲೆ ಪತ್ರ ಸಿಗಬೇಕಿದ್ರೆ ಅಲೆದಾಡಬೇಕು, 911 ಎಲ್ಲ ಸಿಗಬೇಕಿದ್ರೆ ಅಥವಾ ಕನ್ವರ್ಷನ್ ಆಗಬೇಕಿದ್ರೆ ತಿಂಗಳಗಟ್ಟಲೆ ಅಲೆದಾಡಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಅದು ಕೂಡ ಇದಕ್ಕೆ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಅವಾಗ ಅವರಿಗೆ 2 ದಿನದಲ್ಲಿ ಏನೋ ಕಾರ್ಯಗಳು ಮುಗಿಸಬೇಕಿರಬೇಕು ಅಥವಾ ಪಾಸ್ಪೋರ್ಟ್ ಏನೋ ಇನ್ನೂ ಆಶೆ ಇರ್ಬೋದು. ಆದರೂ ಕೂಡ ಅದು ಮುಗೀತು, ಅದು ಹೊತ್ತಿ ಉರಿದಾಯಿತು. ಮತ್ತೇನು ಮಾಡಬೇಕಿತ್ತು? ಅವರು ತಾಳ್ಮೆಯಿಂದ ಈ ಅಂಗಡಿಯವರು ಕೂಡ ಅವರ ನೋವನ್ನು ತೋರ್ಪಡಿಸುವಾಗ ಅಂಗಡಿಯವರು ಸಮಾಧಾನ ಚಿತ್ತದಿಂದ, ಹೌದು, ನಮ್ಮಿಂದ ಅದು ಎಡವಟ್ಟಾಗಿದೆ, ನಾವು ಬೇಕಂತ ಮಾಡಿಲ್ಲ, ಅದು ಹೊತ್ತಿ ಉರಿದಿದೆ, ಬೇಕಾದ ವ್ಯವಸ್ಥೆ ಮಾಡುವ ಅಂತ ಹೇಳಿ ಅವರು ಸಮಾಧಾನ ಪಡಿಸಬೇಕು. ಇವರು ಕೂಡ ಅದೇ ರೀತಿ ಇನ್ನೂ ನಾವು ಗದರಿಸಿ ಬೆದರಿಸಿ ಬೊಬ್ಬೆ ಹಾಕಿ ಏನೂ ಪ್ರಯೋಜನ ಇಲ್ಲ. ಅದು ಹೋದದ್ದು ಹೋಗಿ ಆಯಿತು. ಇನ್ನೂ ಆ ದಾಖಲೆಯನ್ನು ಪಡೆಯುವಂಥ ಏನು ದಾರಿ ಇದೆ, ಅದನ್ನು ನಾವು ಹುಡುಕಿಕೊಂಡು ಹೋಗಬೇಕು, ಅದರ ಭಾಗದಲ್ಲಿ ನಾವು ಸಂಚರಿಸಬೇಕು ಅಂತ ಇವರು ಕೂಡ ಆಲೋಚನೆ ಮಾಡಬೇಕು. ಇದು ಏನೂ ಮಾಡಿಲ್ಲ. ಇಬ್ಬರಲ್ಲೂ ಕೂಡ ಸ್ವಲ್ಪ ತಾಳ್ಮೆ ಕಡಿಮೆ ಇತ್ತು. ಇವರಿಗೆ ಅತ್ಯಗತ್ಯ ಇತ್ತು. ಇವರು ಹೋಗಿ ಡಾಕ್ಯುಮೆಂಟ್ ಬೇಕಂತ ಕೇಳಿದರು, ಒತ್ತಾಯ ಮಾಡಿದರು. ಅಂಗಡಿಯವರಿಗೆ ಬೇರೆ ಗತ್ಯಂತರ ಇರಲಿಲ್ಲ, ಅದು ಮಿಸ್ ಆಗಿ ಹೋಗಿತ್ತು. ನಾನು ತಿಳಿದ ಪ್ರಕಾರ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ಕಮ್ಮಿ ಇದ್ದರೆ, ಹೆಚ್ಚು ಕಮ್ಮಿ ಇದ್ದರೆ ನೀವು ತಿಳಿಸಬೇಕು ಕಮೆಂಟಲ್ಲಿ. ಕೊನೆಗೆ ಏನಾಯಿತು ಅಂದರೆ, ಮಾತಿಗೆ ಮಾತಿ ಬೆಳೆಯಿತು, ತಾಳ್ಮೆ ಕೆಟ್ಟೋಯಿತು. ಈ ಅಂಗಡಿ ಮಾಲೀಕರಿಂದಲೇ ಏನೋ ಎಡವಟ್ಟಾಗಿದೆ, ಅಥವಾ ಅವರಿಂದ ಬೇಕಾದ ಮಾಡಿದಲ್ಲ, ಮಿಷನ್ನಿಂದ ಎಡವಟ್ಟಾಗಿದೆ. ಅವರೇನೋ ಬಂದವರಿಗೆ ಅವರಿಗೆ ಅತ್ಯವಶ್ಯ ಇರುತ್ತೆ, ದಾಖಲೆ ಹೋಗೋದಂದರೆ ತುಂಬ ದೊಡ್ಡ ವಿಚಾರ. ಆವಾಗ ನಾವು ಸ್ವಲ್ಪ ತಾಳ್ಮೆ ವಹಿಸಿಕೊಂಡು ಆಗ ನಾವು ತೆಗೆದುಕೊಡುತ್ತೇವೆ, ಅದಕ್ಕೆ ಈ ರೀತಿ ಇದೆ, ನಿಮಗೆ ಅದು ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಕಳಿಸ್ಬೋದಿತ್ತು. ಮಾತಿಗೆ ಮಾತಿ ಬೆಳೆದೇನಾಯಿತು,
ಆ ಮಾಲೀಕರೇ ಮೊದಲಿಗೆ ಏನು ಮಾಡಿದರು, ಅವರಿಗೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆವಾಗ ಏನಾಯಿತು, ಇವರು ವಿಡಿಯೋ ಮಾಡಿದ್ರು, ಅವರು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದಷ್ಟರಲ್ಲೇ ಮುಗಿಲಿಲ್ಲ, ಅಷ್ಟೊತ್ತಿಗೆ ದೊಡ್ಡ ರದ್ದಂತಾಯಿತು. ಅದಕ್ಕೆ ಜನ ಸೇರಿ ಅಲ್ಲಿ ಸೇರಿರುವಂತಹ ಜನರು ಮಾಡಬೇಕಿದ್ದು ಏನು, ಅವರು ಮಾಡಬೇಕಿರುವುದು ಏನು, ಅದನ್ನು ಅಲ್ಲೇ ಪರಿಹರಿಸಬೇಕಿತ್ತು. ನೀಲಿ ಅದು ನಾವು ಪರಿಹರಿಸೋಣ, ಕೂತು ಚರ್ಚಿಸೋಣ. ಅದಕ್ಕೆ ನಾವು ಹಿಂದೂಗಳ ಅಂಗಡಿಯಿಂದ ಮುಸ್ಲಿಮರಿಗೆ ಅನ್ಯವಾಗಿದೆ, ಹಿಂದೂ ಅಂಗಡಿಯಲ್ಲಿ ಮುಸ್ಲಿಮರ ದಾಖಲೆ ಸುಟ್ಟೋಗಿದೆ, ನಾವು ಹಿಂದೂಗಳ ಪರ ನಿಲ್ಲಬೇಕು, ನಾವು ಮುಸ್ಲಿಮರ ಪರ ನಿಲ್ಲಬೇಕು ಅಂತ ನಾವು ಎಲ್ಲಿ ಸೇರಿದವರು ಮಾಡಬಾರದಿತ್ತು. ಅವರು ಏನು ಅನ್ಯಾಯ ಆಗಿದೆ ಅದನ್ನು ಪರಿಹರಿಸುವ ಸಲುವಾಗಿ ಮಾತುಕತೆ ನಡೆಸಿ ಅದನ್ನಲ್ಲಿ ಮುಗಿಸುವ ವಿಚಾರಕ್ಕೆ ಹೋಗಬೇಕಿತ್ತು. ಇದು ಏನಾಯ್ತಂದರೆ, ಆ ಮಹಿಳೆ ಕೈ ಹಾಕಿದಾಗ ಪ್ರತಿಕ್ರಿಯೆ ಬಂತು. ಎರಡು ಕಡೆಯಿಂದಲೂ ದೊಂಬಿಗಲಾಯ್ತಾಯಿತ್ತು. ಎರಡು ಭಾಗದ ಜನ ಸೇರಿದರು. ಅದನ್ನು ಪರಿಹರಿಸುವ ಗೋಜಿಗೆ ಹೋಗದೆ ಎಲ್ಲರೂ ಅವರವರ ತಾಕತ್ತು, ಅವರವರ ಶಕ್ತಿ ಪ್ರದರ್ಶಿಸಿದರು. ಏನಾಯಿತು, 2 ದಿನದಲ್ಲಿ ಏನೋ ಡಾಕ್ಯುಮೆಂಟ್ ಆಗಬೇಕಿತ್ತದ, ಅವರಿಗೆ ದಾಖಲೆ ಬೇಕಿತ್ತು, ಅಂಗಡಿಯ ಆ ಒಂದು ಏನು ಕೆಲಸ ಇದೆ ಅದನ್ನು ಆಗಬೇಕಿತ್ತು, ಅದೆಲ್ಲ ಹೋಯಿತು. ಈಗ ಏನಾಯಿತು, ಕೊನೆಗೆ ಫಲಿತಾಂಶ ಏನಾಯಿತು ಅಂದರೆ 3 FIR ಆಯಿತು. ಅಂಗಡಿ ಮಾಲೀಕನಿಗೂ ಆಯಿತು, ಇಲ್ಲಿನ ಗ್ರಾಹಕನಿಗೂ ಆಯಿತು, ಅಲ್ಲಿ ಸೇರಿದಂತಹ ಜನರಿಗೂ ಆಯಿತು. ಈಗ ಇನ್ನೂ ಅದರ ಲಾಭ ಪಡೆಯುವುದು ರಾಜಕೀಯದವರು, ಅದೇ ರೀತಿ ಕೋಮುದ್ವೇಷ ಹರಡುವವರು. ಇನ್ನು ಹಿಂದೂ ಅಂಗಡಿಯಿಂದ ಹಲ್ಲೆ ಆಯಿತು ಅಂತವರು ಒಂದು ಭಾಗದಲ್ಲಿ, ಮುಸ್ಲಿಮರು ಹಲ್ಲೆ ಮಾಡಿದರು ಅಂತಲ್ಲಿ ಮತ್ತೊಂದು ಭಾಗದಲ್ಲಿ ಪರಸ್ಪರ ಕೆಸರೆರಚಾಟ, ದ್ವೇಷ ಬರಹ, ದ್ವೇಷ ಮಾತು ಬೆಳೆದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನಹರಾಜಾಗುವಂಥ ಅವಸ್ಥೆಗೆ ಮಣ್ಣು ಮುಟ್ಟಿತ್ತು. ದಯವಿಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರು ನಾವು ಆಲೋಚಿಸಬೇಕು. ಯಾವುದೇ ಒಂದು ಘಟನೆ ಆಗಲಿ, ಅಲ್ಲಿ ಧರ್ಮ ಜಾತಿ ಅದನ್ನು ನೋಡಬಾರ್ದು. ಏನಾಗಿದೆ, ಯಾವುದೇ ಘಟನೆ ಅದನ್ನು ಅಲ್ಲಿಯೇ ತಣಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಅದನ್ನು ಹೊತ್ತಿರಿಸುವಂಥ ಅಥವಾ ಉದ್ವಿಗ್ನತೆ ಮಾಡುವಂಥ ಪ್ರಯತ್ನ ನಾವು ಮಾಡಬಾರ್ದು. ಅದು ಯಾವ ಹಿಂದೂ ಸಮಾಜ ಆಗಲಿ, ಮುಸ್ಲಿಂ ಸಮಾಜ ಆಗಲಿ, ಯಾವುದೇ ತಪ್ಪುಗಳು ಬರುವುದು ಸಹಜ, ಎಡವಟ್ಟುಗಳಾಗೋದು ಸಹಜ. ಅದು ಯಾರಿಂದಲೂ ಆಗ್ಬೋದು, ಹಿಂದುವಿನಿಂದ ಆಗ್ಬೋದು, ಕ್ರೈಸ್ತರಿಂದ ಆಗ್ಬೋದು, ಮುಸ್ಲಿಮರಿಂದ ಆಗ್ಬೋದು. ಆ ಎಡವಟ್ಟನ್ನು ನಾವು ಯಾವ ರೀತಿ ನಿಭಾಯಿಸಬೇಕೆಂಬುದು ನಮ್ಮ ತಾಳ್ಮೆಯ ಮೇಲೆ ಇದೆ. ನಾವು ತಾಳ್ಮೆ ವಹಿಸಿದ್ರೆ ನೋಡಿ, ಒಂದು ವೇಳೆ ಅದಲ್ಲೇ ಮಾತುಕತೆಯಾಗಿ ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೇನೆ, ಅಲ್ಲ ಇಂತಿಂಥ ಅಂಗಡಿಗೆ ಹೋಗಿ ಡಾಕ್ಯುಮೆಂಟ್ ತಗೊಳ್ಳಿ, ತಹಸೀಲ್ದಾರ್ ಏನು ಬೇಕು, ಯಾವ ದಾಖಲೆ ಇದೆ ಅದು ಹೋಗಿ ಪಡೀಲಿಕ್ಕೆ ಆಗುತ್ತೆ, ನಿಮಗೆ ಆಗದೆ ನಾವು ಮಾಡಿಕೊಡ್ತೇವೆ, ಇವರು ಹೇಳಬೇಕಿತ್ತು. ಇನ್ನು ಅವರು ಕೂಡ ಅಷ್ಟೇ, ಇದು ಹೋಗಿ ಆಯಿತು, ಹೊತ್ತಿ ಆಯಿತು, ಇನ್ನು ಗಲಾಟೆ ಮಾಡಿ, ದೊಂಬಿ ಮಾಡಿ, ಪೆಟ್ಟು ಮಾಡಿ, ಹಲ್ಲೆ ಮಾಡಿ ಏನು ಮಾಡೋಕ್ಕಾಗಲ್ವ, ಹೋಯ್ತದು. ಇನ್ನು ನಾವು ಬೇರೆ ದಾರಿಯನ್ನು ಹಿಡಿಯಬೇಕು ಅಂತೇಳಿ ಅವರು ಕೂಡ ಯೋಚಿಸಬೇಕಿತ್ತು. ಅಂದರೆ ಇದು 2 ಕಡೆಯಿಂದ ಸ್ವಲ್ಪ ತಾಳ್ಮೆ ವಹಿಸದ ಕಾರಣ ಈ ರೀತಿಯಾಗಿದೆ. ಹೊರತು ಇದರಲ್ಲಿ ಮುಸ್ಲಿಮರು ಜಾಸ್ತಿ ಆದರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂಗಳ ಅಂಗಡಿಗೆ ಹೋದರೆ ಮುಸ್ಲಿಮಿಗೆ ರಕ್ಷಣೆ ಇಲ್ಲ, ಹೊಡಿತಾರೆ, ಈ ಮೆಸೇಜೆಲ್ಲ ಹರಡುವವರು ಬೇಳೆ ಬೇಯಿಸುವವರು ಅಂತ ಹೇಳ್ತಾರೆ. ಅವರಿಗೆ ರಾಜಕೀಯ ಬೇಳೆ ಬೇಯಿಸುವವರು ಅಂತ, ಕೋಮುದ್ವೇಷ ಹರಡುವವರು ಅಂತ ಹೇಳ್ತಾರೆ. ಈಗ ನೀವು ಎಲ್ಲರೂ ಅವರಿಗೆ 2 ಕಡೆಯಿಂದಲೂ ಏನೋ ಪಂಪ ಹಾಕ್ಬೋದು, ಹಾಗೆ ಹೀಗೆ ಬಿಡಲ್ಲ, ನಾಯಕರೇ ಬರ್ತಾರೆ, ನಾವು ನಮ್ಮ ಪರ ಅವರು ಬಂದರು, ಅವರ ಪರ ನಾವು ಹೋದೆವು, ಇವರ ಪರ ನಾವು ಹೋದೆವು ಅಂತೇಳಿ ಹೇಳಿಕೆ, ಸ್ಟೇಷನ್ ಹತ್ತೋದು, ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಆದರೆ ಈ 3 FIR ಕೇಸ್ ಆದರೆ ಕೋರ್ಟಿಗೆ ಎಳೆದಾಡೋದು ಈ ಯಾರೆಲ್ಲ ಭಾಗಿಯಾದರು, ಈ ಗ್ರಾಹಕರು, ಈ ಮಾಲೀಕರು, ಪೆಟ್ಟಿಗೆ ಯಾರೆಲ್ಲ, ಹಲ್ಲೆಗೆ ಯಾರೆಲ್ಲ ಸೇರಿಕೊಂಡ್ರು, ಅವರಿಗೆ ಮಾತ್ರ ಇದರ ನೋವು ತಟ್ಟೋದು. ಅದರಿಂದ ನಾವು ಇನ್ನು ಮುಂದೆ ಕೂಡ ಇಂಥ ಘಟನೆಗಳಾಗುವಾಗ ಆದಷ್ಟು ಅಲ್ಲಿ ಸೇರಿರುವಂತಹ ಒಂದು ನೈಜ ಬುದ್ಧಿವಂತರ ಜಿಲ್ಲೆಯ ಜನರು ನಾವು ಆದಷ್ಟು ಅದನ್ನು ತಿಳಿಗೊಳಿಸುವಂತಹ ಪ್ರಕ್ರಿಯೆಗೆ ನಾಳಿಬೇಕು. ಅದನ್ನು ಬೆಂಕಿ ಹಚ್ಚುವ ಕೆಲಸಕ್ಕೆ ನಾವು ಹೋಗಬಾರ್ದು, ತಣಿಸುವ ಪ್ರಯತ್ನಕ್ಕೆ ನಾವು ಮಾಡಬೇಕು ಎಂದು ನನ್ನ ರಿಕ್ವೆಸ್ಟು. ಅಲ್ಲಿ ಏನು ನ್ಯಾಯ ಅನ್ಯಾಯ ಏನಾಗಿದೆ, ತಪ್ಪು ಸರಿ ಏನಾಗಿದೆ ಅದರ ಬಗ್ಗೆ ನಾನೇನು ವಿಮರ್ಶೆ ಮಾಡಲ್ಲ. ಅದು ಕೋರ್ಟು ಕಾನೂನು ಕೇಸಾಗಿದೆ, ಆ ರೂಪದಲ್ಲಿ ಹೋಗುತ್ತೆ ಮುಂದೆ. ನಾವು ಮುಂದಿನ ದಿನಗಳಲ್ಲಿ ಯಾವುದೇ ತಪ್ಪುಗಳು ಯಾರಿಂದಲೂ ಬರ್ಬೋದು, ಅದನ್ನು ನಿಭಾಯಿಸುವ ರೀತಿ ನಾವು ತುಂಬ ಎಚ್ಚರಿಕೆಯಿಂದ ಆಗಬೇಕು ಅಂತ ನನ್ನ ಒಂದು ವಿನಂತಿ. ಏನಾದರೂ ಮಾತಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಕ್ಷಮಿಸಬೇಕು. ನನ್ನ ಜಿಲ್ಲೆಯ ಎಲ್ಲ ಸಮಾಜದವರು, ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ತಪ್ಪು ಸರಿಗಳನ್ನು ಬಂದಾಗ ಅದನ್ನು ತಿಳಿ ಹೇಳಿ ಸರಿಪಡಿಸಿಕೊಂಡು ನಾವು ಮುಂದೆ ಸಾಗೋಣ.
ಜೈ ಹಿಂದ್, ಜೈ ಕರ್ನಾಟಕ.